ಸೌಂದರ್ಯ ಜಗದೀಶ್ ಅವರು ಅಚಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇದೀಗ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಡೆತ್ ನೋಟ್ ಪತ್ತೆಯಾಗಿದೆ. ಈ ಡೆತ್ ನೋಟ್ ಬಗ್ಗೆ ಅವರ ಪತ್ನಿ ಶಶಿರೇಖಾ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ ಪಾರ್ಟ್ನರ್ಸ್ ಬಗ್ಗೆ ಉಲ್ಲೇಖ ಆಗಿದೆಯಂತೆ. ಮನೆಯಲ್ಲಿ ಬಟ್ಟೆ ತೆಗೆದಾಗ ಅವರ ಡೆತ್ ನೋಟ್ ಕೈಗೆ ಸಿಕ್ತು. ಅವರ ಪತ್ರ ಓದಿದ ಮೇಲೆ ತುಂಬ ನೋವಾಯಿತು. ಡೆತ್ ನೋಟ್ನಲ್ಲಿ ಪಾರ್ಟ್ನರ್ಗಳ ಬಗ್ಗೆ ಬರೆದಿದ್ದರು. ಪಾರ್ಟ್ನರ್ಗಳು ನನ್ನ ಗಂಡನಿಂದ ಖಾಲಿ ಪೇಪರ್ಗೆ ಸಹಿ ಹಾಕಿಸಿದ್ದಾರಂತೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಡೆತ್ ನೋಟ್ ಬಟ್ಟೆಯಲ್ಲಿ ಯಾವುದೋ ಬಟ್ಟೆಯಲ್ಲಿ ಸಿಕ್ಕಿದೆ ಅಂತೇಳಿ ಶಶಿರೇಖಾ ಹೇಳ್ತಾ ಇರುವಂಥದ್ದು. ಯಾಕಂದರೆ ಒಂದು 60 ಕೋಟಿಯಷ್ಟು ಸೋಲ ಆಗಿದೆ ಅಂತೇಳಿ. ಜೆಟ್ಲ್ಯಾಗ್ ನಿಮಗೆ ಗೊತ್ತಿರ್ಬೋದು, ರಾಜಾಜಿನಗರದಲ್ಲಿ ಒರೇನ್ ಮಾಲ್ ಮುಂಭಾಗದಲ್ಲಿರೋದು ಜೆಟ್ಲ್ಯಾಗ್ ಭಾಳ ಫೇಮಸ್ಸು. ಅದರ ಮಾಲೀಕರು ಕೂಡ ಆಗಿದ್ದರು. ಆಮೇಲೆ ಕೇಳಿಸ್ಕೊಳ್ಳಿ ಶಶಿರೇಖಾ ಏನು ಹೇಳ್ತಾ ಇದ್ದಾರೆ. ಮೊದಲು ಯಾವಾಗಲೂ ಒಂದೊಂದ್ಸರಿ ಹೇಳೋರು ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ, ಕಾಟ ಕೊಡ್ತಾರೆ, ತುಂಬ ಕಿರುಕುಳ ಕೊಡ್ತಾರೆ ಅಂತೆಲ್ಲ. ಬಟ್ ಈ ಮಟ್ಟಕ್ಕಾಗುತ್ತೆ ನಮ್ಗೆ ಗೊತ್ತಿಲ್ಲ. ನಾವು ಧೈರ್ಯ ಕೊಟ್ಟಿದ್ವಿ, ಇಲ್ಲ ಏನೇ ಇದ್ರು ಹಂಚ್ಕೊಂಡು ತಲೆ ಕೆಡಿಸ್ಕೊಂಡ್ಬನ್ನಿ ಮೇಂಟೈನ್ ಮಾಡೋಣ ಅಂತ. ಬಟ್ ಈ ಲೆವೆಲ್ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಪಾರ್ಟ್ನರ್ ಸುರೇಶ್ ತುಂಬ ಅವರು ಮತ್ತು ಒಬ್ಬಣ್ಣ. ಸುರೇಶಿಂದ ತುಂಬ ಕಿರುಕುಳ ಆಗಿದೆ ಸರ್. ನನಗೂ ನನ್ನ ಮಗುಗೂ ಥ್ರೆಟ್ ಇದೆ. ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡನ್ನ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವ್ನಿಗೆ ಈ ಲೆವೆಲ್ ತೊಗೊಂಬಂದವನು. ನಾಳೆ ನನಗೂ ನನ್ನ ಮಗನ ಏನು ಮಾಡ್ತಾನೋ ಗೊತ್ತಿಲ್ಲ. ನಂಗೆ ಅದು ಭಯ ಇದೆ. ಮತ್ತು ಅವ್ರು ಬರ್ದಿರೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.